संरक्षध्वं संवदध्वं संरक्षध्वं संवदध्वं संभो मनासि जानता। 1 2 3 4 5 6 7 8 9 10 ಈಗ ಇದಕ್ಕೆ 1 ಬಲಕ್ಕೆ ಎಡಕ್ಕೆ 2 1 3 4 5 ಮಾಡಬೇಕು 1 2 3 4 5 6 7 8 9 10 ಈಗ ಇದಕ್ಕೆ 1 2 3 4 5 6 7 8 9 10 ಈಗ ನಿಮ್ಮ ಕುತ್ತಿಗೆ 6 7 8 9 10 ಈಗ ನಿಮ್ಮ ಎರಡೂ ಕೈಗಳನ್ನು ಪಕ್ಕಕ್ಕೆ ಚಾಚಿ ಕೈಗಳನ್ನು ನಿಮ್ಮ ಮೊಣಕಾಲ ಮೇಲಿಡಿ. ಈಗ ನಿಮ್ಮ ಮೊಣಕಾಲನ್ನು ರೊಟೇಷನ್ ಮಾಡಿ ಎಡದಿಂದ ಬಲಕ್ಕೆ 1 2 3 4 5 6 7 8 9 10 ಹಿಂದಕ್ಕೆ ಭಾಗಿಸಿ. ನಿಮ್ಮ ನೋಟವು ಆಕಾಶದ ಕಡೆಗಿರಲಿ. ಈಗ ನಿಧಾನವಾಗಿ ನಿಮ್ಮ ದೇಹದ ಮೇಲ್ಭಾಗವನ್ನು ಮೇಲೆತ್ತಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಾಲುಗಳ ಹೆಬ್ಬೆರಳನ್ನು ಮುಟ್ಟಿಸಲು ಪ್ರಯತ್ನಿಸಿ. ವಿಶ್ವಶಾಂತಿ ನಿರ್ಮಾಣಕ್ಕೆ ಪ್ರಯತ್ನಿಸುತ್ತಾ ವಿಶ್ವ ಸೌಹಾರ್ದತೆ ಶಾಂತಿ ಸಹಬಾಳ್ವೆಗೆ ಸದಾ ಒಗ್ಗಟ್ಟಿನಿಂದ ದುಡಿಯುತ್ತೇನೆ. ಶಾಂತಿ ಶಾಂತಿ ಶಾಂತಿ. ಯೋಗ ಅನ್ನೋ ಶಬ್ದ ಸಂಸ್ಕೃತದೊಳಗೆ ಆ ಶಬ್ದದ ಅರ್ಥ ಏನಂತಂದ್ರೆ ಜೋಡಿಸು ಅಂತ ಅರ್ಥ. ಏನೇನ ಜೋಡಿಸ್ತತಿ? ದೇಹ ಮತ್ತು ಮನಸ್ಸು ಜೋಡಣೆ ಆಗ್ತಾವ. ವ್ಯಾಯಾಮಕ್ಕೂ ಯೋಗಕ್ಕೂ ಏನು ವ್ಯತ್ಯಾಸ? ಯಾಕೆ ಏನಂತಂದ್ರೆ ವ್ಯಾಯಾಮ ಮಾಡೋ ಮುಂದೆ ಕೇವಲ ನಮ್ಮ ದೇಹ ಅಷ್ಟ ಒಳಗೊಂಡಿರುತ್ತೆ, ನಮ್ಗೆ ಮನಸ್ಸು ಅದ್ರೊಳಗೆ ಒಳಗೊಂಡಿರ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಪರಿಣಾಮಕತ್ವವನ್ನು ಅಂದ್ರೆ ಒಳ್ಳೆ ಕೆಲಸಗಳನ್ನ ಒಳ್ಳೆ ಫಲಿತಾಂಶವನ್ನು ನಾವು ಪಡಿತೀವಿ.